ವೆಲ್ಕಮ್ ಟು ನಮ್ಮ ಚಾನಲ್ನಲ್ಲಿ ನಾನು ಇವತ್ತು ನಿಮಗೆ ಸುಲಭವಾದ ಅಕ್ಕಿ ಉಂಡೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಈಗ ಬನ್ನಿ ನೋಡುವ. ಈಗ ಫಸ್ಟ್ ಒಂದು ಬಾಣಲೆಯನ್ನು ಇಡಬೇಕು. ಈಗ ಬಾಣಲೆ ಬಿಸಿ ಆಯಿತು. ನಾನೀಗ 1 ಕೆಜಿ ಅಕ್ಕಿ ತಗೊಂಡಿದ್ದೇನೆ. ನೀವು ಎಷ್ಟು ಬೇಕಾದ್ರೂ ತಗೊಳ್ಳಿ. ದಿಗಂತ ಅವರು ನನಗೆ ಅಕ್ಕಿ ಉಂಡೆಯನ್ನು ತಿನ್ನಿಸುತ್ತಿದ್ದಾರೆ. ದಿಗಂತ ಅವರೇ, ಇದು ಎಷ್ಟು ಹೊತ್ತು ಆಗುತ್ತದೆ? ಇಲ್ಲ ಆಯ್ತು, ಇನ್ನು ಸ್ವಲ್ಪ ಹಾಕ್ಲಿಕ್ಕೆ ಉಂಟು. ಅದಾದ್ಮೇಲೆ ಇದನ್ನು ರುಬ್ಕೊಂಡು ಈಗ ಆಗ್ತಾ ಬರ್ತಾ ಉಂಟು ಸ್ವಲ್ಪ ಇನ್ನೊಂದು 5 ನಿಮಿಷ ಬೇಡ ಹೆಚ್ಚು. ಬೆಂಕಿ ಒಳ್ಳೆದಾದ್ರೆ ಬೇಗ ಆಗ್ತದೆ. ಬೆಂಕಿ ಒಳ್ಳೆದ ಬಿಸಿ ಆಗ್ತಾ ಉಂಟು. 1 ನಿಮಿಷ. ಸ್ವಲ್ಪ ಉಂಟು. ದಿಗಂತ ಅವರು ಹೊರೆಯುತ್ತಿದ್ದಾರೆ. ನಾನು ಒಂದು ವೈನ್ ತುಂಬಾ ಚೆನ್ನಾಗಿದೆ. ಹುಳಿಯಾ ಬೇಡ ಬಿಸಾಕ. ಆಂಟಿ ನಾನು ಒಬ್ಬಳೇ ಇಲ್ಲಿ ನೋಡಿ, ದಿಗಂತ ಅವರು ಬಾಯಿಯಲ್ಲಿ ಹಾಕುತ್ತಿದ್ದಾರೆ. ಇಲ್ಲಿ ನೋಡಿ, ಅವರು ಕೈಯಲ್ಲಿ ಮುಟ್ಟಿ ತೋರಿಸುತ್ತಿದ್ದಾರೆ. ಇಲ್ಲಿ ನೋಡಿ, ವರ್ಷ ಅವರು ತಡಿ ಬರುತ್ತಿದ್ದಿಲ್ಲ ಜಮರಾಗ್ಲಿ ಅಲ್ಲೇ ಮಾತಾಡೋದು ಜಮರಾಗ್ಲಿ ಬರುತ್ತೆ. ಇದು ಯಾರು ಏನು ಒಂದು ಮಾತಾಡೋದಕ್ಕೆ ಸರಿ ಬರುತ್ತಿಲ್ಲ ಅಂದ್ರೆ ಅಂಗರಿ ಯಾರಂಗರಿ ಇವ್ರೆ. ಪ್ರಥಮರೇ ಕೊಡಿ. ಇದನ್ನ ಆಯ್ತು, ಹೊಡೆದಾಯ್ತು. ಇದನ್ನೀಗ ತೆಗೆದುಕೊಳ್ಳೋಣ. ಇವತ್ತು ನಮ್ಮ ಚಾನಲಿಂದ ದಿಗಂತ ಅವರು ಎಲ್ಲ ಅಕ್ಕಿ ಉಂಡೆಯನ್ನು ಮಾಡುತ್ತಿದ್ದಾರೆ. ಇಲ್ಲಿ ನೋಡಿ, ಅಕ್ಕಿ ಉಂಡೆ ಸರಿ ಬೇಯ್ತಾ ಉಂಟು. ಜೋರಾಗಿ ಮಾಡಿ ಸರಿ ಬೆಂತ ಉಂಟು. ನೋಡಿ, ಕಪ್ಪು ಆಗಿದೆ. ಇದು ಬೆಂತ ಉಂಟು. ಇಲ್ಲಿ ನೋಡಿ, ಎಲ್ಲ ಬೇಯ್ತಾ ಉಂಟು. ದಿಗಂತ ಅವರು ಇದನ್ನು ಇದರೊಳಗೆ ಹಾಕುತ್ತಿದ್ದಾರೆ. ಈಗ ದಿಗಂತ ಅವರು ಇಳಿಸುತ್ತಿದ್ದಾರೆ. ಇದನ್ನು ನಾನೀಗ ಬೆಂಕಿ ಈಗ ಇದಕ್ಕೆ ಸ್ವಲ್ಪ ತಣ್ಣಗಾಗಬೇಕು. ನಾನಿದನ್ನೀಗ ಒಂದು ಬಾಣಲೆ ಒಳಗೆ ಇವರು ಹಾಕುತ್ತಿದ್ದಾರೆ. ಇನ್ನೊಂದು ಚಂಬನ್ನು ತಂದಿದ್ದಾರೆ. ಇದು ಕಾಲ. ಈಗ ಅಕ್ಕಿ ಹೊಡೆದಾಯ್ತು. ಇದನ್ನು ಇನ್ನು ರುಬ್ಬಿಕೊಂಡು ಅಡುಗಾಲ ಒಂದ್ಸಲ ಹೊಡ್ಕೊಂಬ. ಪ್ರಥಮ ಅದನ್ನು ಕೊಡಿ.
ಮಾಡುತ್ತಿದ್ದಾರೆ. ಇಲ್ಲಿ ನೋಡಿ, ಎಲ್ಲ ಪುಡಿ ಪುಡಿ ಮಾಡಿದೆ, ಸ್ವಲ್ಪ ಪುಡಿ ಪುಡಿ ಆಗಿದೆ. ಸಾಕು, ತೆಗೆದುಕೊಳ್ಳುವ. ಇದನ್ನು ಕಾಯಿ ಸ್ವಲ್ಪ ತುರ್ಕೊಡುವ. ನಮ್ಮ ಭಾಷೆಯಲ್ಲಿ ಕಾಯಾರುದು ಅಂತ ಹೇಳ್ತಾರೆ, ತುಳುವಿನಲ್ಲಿ ತಾರೆ ಪಿರಿಸುವ ಅಂತ ಹೇಳ್ತಾರೆ. ಹಂಗೆ ಬೆಲ್ಲನು ಮಾಡುವ, ಸುಮ್ಮನೆ ನಿಮಗೆ ಗೊತ್ತಿರಲಿ ಅಂತ ಹೇಳೋದು ಅಷ್ಟೇ. ಈಗ ನಾನು ಬೆಲ್ಲ ಮತ್ತು ಕಾಯನ್ನು ಹಾಕುತ್ತೇನೆ. ಇದನ್ನು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೆ ಬೇಕಾದ್ರೆ ಸ್ವಲ್ಪ ನೀರು ಹಾಕೊಳ್ಬೇಕು. ಅದು ಉಂಡೆ ಕಟ್ಲಿಕ್ಕೆ ಆಗ್ಬೇಕಾದ್ರೆ ನೀರು ಹಾಕೊಳ್ಬೇಕು, ಇಲ್ಲಾರೆ ನಿಮ್ಗೆ ಹಂಗೆ ತಿನ್ಬೋದು. ನಾವಿಲ್ಲಿ ಉಂಡೆ ಕತ್ತಿ ತೋರಿಸ್ತೇವೆ. ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಬೇಕು, ಹಿಂಗೆ ಸ್ವಲ್ಪ ಸ್ವಲ್ಪ. ಈಗ ಸ್ವಲ್ಪ ಉಂಡೆ ಕಟ್ಟುವಷ್ಟು ಹದ ಬಂದಿದೆ, ಇನ್ನೂ ಸ್ವಲ್ಪ ನೀರು ಹಾಕಬೇಕು. ನಾನು ಸ್ವಲ್ಪ ಹಾಕಿರ್ತೇನೆ, ಇಲ್ಲ ಇದರಲ್ಲಿ ಸ್ವಲ್ಪ ಇರ್ತದೆ ಅಷ್ಟೇ. ನನಗೆ ಉಂಡೆ ಇಷ್ಟು ಚಿಕ್ಕ ಉಂಡೆ ಮಾಡಿದೆ, ಒಂದು ಮುಷ್ಟಿ ಅಷ್ಟು. ಹಾಗೆ ನನಗೆ 40 ಉಂಡೆ ಮಾಡ್ಬೋದಿತ್ತು, ಚಿಕ್ಕ ಚಿಕ್ಕ. ಹಾಗೆ ಮಾಡುವಾಗಲೇ ಎಲ್ಲ ತಿಂದುಬಿಟ್ರು. ನಾವು ಉಂಡೆ ಮಾಡಿದ 5 ನಿಮಿಷದಲ್ಲಿ ಎಲ್ಲ ಖಾಲಿ ಆಗಿ ಹೋಯ್ತು. ಇನ್ನು ನೀವು ಮನೆಗೆ ಮಾಡಿ ನೋಡಿ, ಚಂದ ಆಗ್ತದೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ಮಾಡಿ.